ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಬೆಳಿಗ್ಗೆನೆ ಇವತ್ತೊಂದು ರಂಗೋಲಿ ಹಾಕಂತ ಇದ್ದೀನಿ. ಪುಟ್ಟದ ರಂಗೋಲಿ ಇದು. 3 ಚಿಕ್ಕಿ ಇಟ್ಬಿಟ್ಟು, ಆಮೇಲೆ ಆ ಕಡೆ 2 ಈ ಕಡೆ 2 ಚಿಕ್ಕಿ ಇಟ್ಬಿಟ್ಟು, ಮೂರ್ ಚಿಕ್ಕಿ ಏನಿದೆ ನೋಡಿ ಅದನ್ನ ಈ ರೀತಿ ಲೈನ್ ಒಂದೊಂದು ಲೈನ್ ಹಾಕೊಂಡ್ರೆ ಆಯ್ತು. ಇದು ತುಂಬಾನೇ ಸಿಂಪಲ್ ಆಗಿರೋ ಚಿತ್ರ. ಚುಕ್ಕಿ ಇಕ್ತೇನೆ, ಹಾಗೇನೆ ಈ ರೀತಿ ಒಂದು ಇಂಟು ಹಾಕ್ಬಿಟ್ಟು ಮತ್ತೆ ಮಧ್ಯೆ ಒಂದ್ ಗೆರೆ ಹಾಕ್ಬಿಟ್ಟು ಸಹ ಬಿಡಿಸ್ಕೋಬಹುದು. ಆಮೇಲೆ ಆ ಕಡೆ ಈ ಕಡೆ ಈ ಮೂರ್ ಕಡೆ ಈ ರೀತಿ ಜಾಯಿಂಟ್ ಮಾಡ್ಕೋಬೇಕು. ಆಮೇಲೆ ಅದನ್ನ ಒಂದು ಲೀಫ್ ತರ ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಈ ತರ ಬೇಕಾದ್ರೂ ಮಾಡ್ಕೋಬಹುದು, ಅಥವಾ ನಾನು ಹಾಫ್ ಲೀಫ್ ತರ ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಆ ಕಡೆಯಿಂದ ಮತ್ತೆ ಈ ಕಡೆಯಿಂದ ಎರಡು ಸೇರ್ಬಿಟ್ಟು ಒಂದೊಂದು ಲೀಫ್ ದೊಡ್ಡದಾಗಿ ಬರೋ ತರನು ಹಾಕೋಬಹುದು. ನಿಮ್ಗೆ ಯಾವ ತರ ಈಸಿ ಆಗುತ್ತೋ ಆ ತರ ಡಿಸೈನ್ ಮಾಡ್ಕೋಬಹುದು. ರಂಗೋಲಿ ಯಾವಾಗ್ಲೂ ನಾವ್ ಹೇಗ್ ಡಿಸೈನ್ ಮಾಡ್ತೀವೋ ಅದಕ್ಕೆ ತಕ್ಕಾಗೆ ಅಂದ್ರೆ ಒಂದು ಮೈಂಡ್ ಅಲ್ಲಿ ಈ ತರ ಬರ್ಬೇಕು ಅಂತ ಚಿತ್ರನ ಇಟ್ಕೊಂಡಿರ್ಬೇಕು. ಅವಾಗ ಒಂದು ಡಿಸೈನ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ತುಂಬಾನೇ ಸಿಂಪಲ್ ಆಗಿರೋ ರಂಗೋಲಿ ಇದು. ಇಷ್ಟೇ ಬೇಕಾದ್ರೆ ಹಾಕ್ಬಿಡ್ಬೋದು, ಇಲ್ಲ ಅಂದ್ರೆ ಸ್ವಲ್ಪ ಇನ್ನು ಎಕ್ಸ್ಟ್ರಾ ಏನಾರು ಹಾಕ್ತೀನಿ ಅಂದ್ರೆ ಈ ರೀತಿ ಮಧ್ಯೆ ಒಂದೊಂದು ರೌಂಡ್ ಸುತ್ಬಿಟ್ಟು ಅಲ್ಲಿ ಹಾಗೆ ಒಂದು ಹೂ ತರ ಡಿಸೈನ್ ಮಾಡ್ಕೋಬಹುದು. ಕೆಮ್ಮಣ್ಣು ಉಪಯೋಗಿಸೋದಾದ್ರೆ ಆ ಮಧ್ಯೆ ಇರೋದೆಲ್ಲ ಒಂದು ರಂಗೋಲಿ ಅಲ್ಲಿ ಹಾಕ್ಬಿಟ್ಟು ಈ ತರ ಹೂವು ಲೀಫ್ನೆಲ್ಲ ಒಂದು ಕೆಮ್ಮಣ್ಣಲ್ಲಿ ಹಾಕಿದ್ರೆ 2 ಕಲರ್ ತರ ಹಾಕಿದ್ರೆ ಚೆನ್ನಾಗಿರುತ್ತೆ. ಇವತ್ತಿನ ರಂಗೋಲಿ ಇದೇ ತರ ಸಿಂಪಲ್ ಆಗಿತ್ತು ಫ್ರೆಂಡ್. ನಾನು ನಿನ್ನೆ ಲಾಸ್ಟಿಗೆ ಒಂದು ಒಗಟನ್ನ ಕೇಳಿದ್ದೆ. ಗಿರ ಗಿರ ತಿರುಗುತ್ತೆ, ಸುಸ್ತಾಗಿ ಬೀಳುತ್ತೆ, ಅದಕ್ಕೆ ಸರಿಯಾದ ಉತ್ತರ ಬುಗುರಿ. ಗಿರ ಗಿರ ತಿರುಗುತ್ತೆ ಅಂದ್ರೆ ನಾವ್ ಅದನ್ನ ಬಿಟ್ಟಾಗ ಕೆಳಗೆ ಸುತ್ತುತ್ತಲ್ವಾ, ಅದಕ್ಕೆ ಗಿರ ಗಿರ ತಿರುಗುತ್ತೆ ಅಂತ. ಸುಸ್ತಾಗಿ ಬೀಳುತ್ತೆ ಅಂದ್ರೆ ತಿರುಗಿ ತಿರುಗಿ ಅದು ಸುಸ್ತಾದ್ಮೇಲೆ ಕೆಳಗೆ ಬಿದ್ದೋಗುತ್ತಲ್ವಾ, ಅದಕ್ಕೆ ಸುಸ್ತಾಗಿ ಬೀಳುತ್ತೆ ಅಂತ ಹೇಳಿ. ಅದಕ್ಕೆ ಸರಿಯಾದ ಉತ್ತರ ಬುಗುರಿ. ಮತ್ತೊಂದು ಇವತ್ತು ವಿಡಿಯೋದಲ್ಲಿ ಮತ್ತೊಂದು ಒಗಟು ಕೇಳ್ತೀನಿ ಫ್ರೆಂಡ್. ಯಾರಾದ್ರೂ ಪ್ಲೀಸ್ ಗೊತ್ತಿದ್ರೆ ಕಮೆಂಟ್ ಮಾಡಿ. ಫೈನಲ್ ಆಗಿ ನಮ್ ರಂಗೋಲಿ ಇವತ್ತು ಈ ತರ ಕಾಣಿಸ್ತಾ ಇತ್ತು. ನೆಕ್ಸ್ಟ್ ಇದೆಲ್ಲ ಆದ್ಮೇಲೆ ಸ್ವಲ್ಪ ಅಡಿಗೆ ಮನೇಲಿ ಕೆಲಸ ಇತ್ತು, ಅದನ್ನ ಸ್ವಲ್ಪ ಮುಗಿಸ್ಕೊಂಡ್ಬಿಟ್ಟು ಹಾಗೆ ಮೇಲೂ ಕಿತ್ಕೊಳ್ಳೋಣ ಅಂತ ಹೋಗಿದ್ದೆ ಅಲ್ವಾ. ಹಾಗೆ ನಿಮ್ಗೆ ಸ್ವಲ್ಪ ತೋರಿಸ್ತಾ ಇದೀನಿ ನೋಡಿ. ಟೊಮೊಟೊ ಬೀಜಗಳನ್ನ ನಾನು ಇಲ್ಲಿ ಹಾಕಿದ್ದೆ. ಅಂದ್ರೆ ಟೊಮೊಟೊ ಸ್ವಲ್ಪ ಕಟ್ ಮಾಡಿದ್ಮೇಲೆ ಎಕ್ಸ್ಟ್ರಾ ಎಲ್ಲ ಏನ್ ಉಳ್ದಿರುತ್ತಲ್ವಾ, ಹಾಗೆ ಗಿಡಕ್ಕೆ ಗೊಬ್ಬರ ಆಗುತ್ತೆ ಅಂತ ಹೇಳಿ ಒಂದು ಪಾಟ್ ಅಲ್ಲಿ ಹಾಕಿದ್ದಂತದ್ದು. ಅದ್ರಲ್ಲಿ ಗಿಡನು ಸಹ ಬಂದಿದೆ. ಇದ್ರಲ್ಲಿ ನೀವು ಟೊಮೊಟೊ ಹೇಗ್ ಪ್ರೊಸೆಸ್ ಆಗುತ್ತೆ ಅಂತ ನೋಡೋದಾದ್ರೆ ಇಲ್ಲ ಕಾಣಿಸ್ತಾ ಇದೆ ನೋಡ್ಬೋದು. ಫಸ್ಟ್ ಹೂ ಆಗುತ್ತೆ, ಆಮೇಲೆ ಚಿಕ್ಕ ಕಾಯಿ ಆಗುತ್ತೆ, ಆಮೇಲೆ ಸ್ವಲ್ಪ ದೊಡ್ಡ ಕಾಯಿ ಇದೆ. ಇದ್ರಲ್ಲಿ 2-3 ತರ ಇದೆ. ಇಲ್ಲೇ ನೋಡ್ಬೋದು ನೀವು. ಹೂ ಆಗ್ಬಿಟ್ಟು ಚಿಕ್ಕದು ಈಚ್ ಆಗ್ಬಿಟ್ಟು ಸ್ವಲ್ಪ ಕಾಯಿ ಆಗ್ತಾ ಬರ್ತಾ ಇದೆ ಸೈಜು. ಬೆಳಗ್ಗೆನೆ ಎದ್ದು ನಾನು ಅಡಿಗೆ ಮನೆಯಲ್ಲ ಸ್ವಲ್ಪ ಬೇಗ ಏನ್ ಕೆಲಸ ಮಾಡಿದಿದೆ ಅದನ್ನು ಮುಗಿಸ್ಬಿಟ್ಟು ಬಾಕ್ಲಿಗೆ ನೀರ್ ಹಾಕ್ಬಿಟ್ಟು ರಂಗೋಲಿ ಹಾಕ್ಬಿಟ್ಟು ಒಂದ್ಸಲಿ ಬೆಳಗ್ಗೆನೆ ಮೇಲ್ ಹೋಗ್ಬಿಟ್ಟು ಎಲ್ಲಾ ಗಿಡಗಳನ್ನ ಒಂದ್ಸಲಿ ನೋಡ್ ಬರ್ತೀನಿ. ನಾನ್ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಕೀರೆ ಬೀಜಗಳನ್ನ ಊರಿಂದ ತಂದಿದ್ದ ಹಾಕಿದ್ದ ವಿಡಿಯೋನ ತೋರಿಸಿದ್ದೆ ನಿಮ್ಗೆ. ಇವಾಗ ನೋಡಿ ವಿಡಿಯೋದಲ್ಲಿ ಸೊಪ್ಪೆಲ್ಲ ಅದು ಬಂದಿದೆ, ಸಣ್ಣಕ್ಕೆ ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ಇನ್ನೂ ಸ್ವಲ್ಪ ದೊಡ್ಡದಾದ್ಮೇಲೆ ತೋರಿಸ್ತೀನಿ. ಹಾಗೇನೆ ದಾಸವಾಳ ಗಿಡಕ್ಕೆ ನಾನು ಇಲ್ಲೊಂದು ಕವರ್ ಅನ್ನ ಕಟ್ಟಿದ್ದೀನಿ. ಯಾಕೆ ಅಂದ್ರೆ ಅಲ್ಲಿ ಸ್ವಲ್ಪ ಕಾಂಡ ಇರುತ್ತಲ್ವಾ, ಅದು ದಾಸವಾಳದ ಗಿಡದ ಕಡ್ಡಿ, ಅದನ್ನ ಸ್ವಲ್ಪ ಓಪನ್ ಮಾಡ್ಬಿಟ್ಟು ಚಾಕುನಲ್ಲಿ ಅದಕ್ಕೆ ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ಕವರ್ನ ಕಟ್ಟಿದೀನಿ. ಅದು ಬೇರೆ ಏನಾದ್ರು ಬರ್ಬೋದಾ ಅಂತ ನೋಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಬಂದ್ರೆ ಖಂಡಿತ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದೀನಿ. ಆಮೇಲೆ ಬಂದ್ಬಿಟ್ಟು ಕೆಳಗಡೆ ಚಿತ್ರಾನ್ನ ಮಾಡ್ಬೇಕು ಬೆಳಿಗ್ಗೆ ತಿಂಡಿಗೆ ಅಂತೇಳಿ ಬೇಗ ಇವತ್ತು ಚಿತ್ರಾನ್ನ ಬೇಗ ಆಗುತ್ತಲ್ವಾ. ನಿಂಬೆಹಣ್ಣು ಚಿತ್ರಾನ್ನ ಮಾಡ್ಬಿಡೋಣ ಅಂತೇಳಿ ಅನ್ನಕ್ಕೆ ಇಕ್ತಾ ಇದ್ದೀನಿ. ಅನ್ನ ಯಾರಾದ್ರೂ ಮಾಡಕ್ ಬರಲ್ಲ ಅಂದ್ರೆ ಇದೊಂದು ಸಿಂಪಲ್ ಆಗಿರೋ ಟಿಪ್ಸ್. ನೀವ್ ಎಷ್ಟು ಅಕ್ಕಿ ಹಾಕ್ತಿರೋ ಅದನ್ನ ತೊಳೆದಾದ್ಮೇಲೆ ಅದ್ರ ಡಬ್ಬಲ್ ನೀರ್ ಹಾಕಿದ್ರೆ ಅನ್ನ ಕರೆಕ್ಟ್ ಆಗಿ ಆಗುತ್ತೆ. ತುಂಬಾ ಮೆತ್ತಗೂ ಆಗಲ್ಲ ಅಥವಾ ಕಾಳ್ ತರನು ಹಾಕಲ್ಲ. ಈಗ ನಾವ್ 2 ಲೋಟ ಅಕ್ಕಿ ಹಾಕಿದ್ವಿ ಅಂದ್ರೆ 4 ಲೋಟ ನೀರು. ನಾನು 1.5 ಲೋಟ ಅಕ್ಕಿ ಹಾಕಿದ್ದೆ, ಅದಕ್ಕೆ ನಾನೀಗ 3 ಲೋಟ ನೀರ್ ಹಾಕ್ತಾ ಇದ್ದೀನಿ. ಇನ್ ಡಬಲ್ ರೇಷಿಯೋನಲ್ಲಿ ಅಕ್ಕಿ ಎಷ್ಟು ತಗೊಂತೀವೋ ಅದು ಡಬಲ್ ನೀರ್ ಹಾಕಿದ್ರೆ ಅನ್ನ ತುಂಬಾ ಚೆನ್ನಾಗಿ ಬರುತ್ತೆ. ಅನ್ನ ಮಾಡೋದಕ್ಕೆ ಸಾಮಾನ್ಯ ಎಲ್ಲರಿಗೂ ಬರುತ್ತೆ, ಅಥವಾ ಯಾರಾದ್ರೂ ಇನ್ನು ಅಡಿಗೆನ ಮಾಡೋದಕ್ಕೆ ಕಲಿಯೋದಕ್ಕೆ ಶುರು ಮಾಡಿಲ್ಲ ಅನ್ನೋರಿಗೆ ಒಂದು ಸಿಂಪಲ್ ಟಿಪ್ಸ್ ಅಂತಾನೆ ಹೇಳ್ಬೋದು. ಮತ್ತೆ ನಾವ್ ಯಾವಾಗ್ಲೂ ಕುಕ್ಕರ್ನ ಲಿಡ್ ನ ಕ್ಲೋಸ್ ಮಾಡ್ಬೇಕಾದ್ರೆ ವಿಷಲ್ ನ ತೆಗ್ದೆ ಕ್ಲೋಸ್ ಮಾಡ್ಬೇಕು, ಆಮೇಲೆ ವಿಷಲ್ ಹಾಕ್ಬೇಕು. ಕುಕ್ಕರ್ನ ಯಾವಾಗ್ಲೂ ಒಂದ್ಸರಿ ಬೆಲ್ಟ್ ನ ಸಹ ಕುಕ್ಕರ್ ಎಲ್ಲ ಅಡಿಗೆ ಆದ್ಮೇಲೆ ತೆಗೆದ್ಬಿಟ್ಟು ಬೆಲ್ಟ್ ನ ಸಹ ನೀರಲ್ಲಿ ನೆನಕ್ ಬಿಡ್ಬೇಕು. ಮತ್ತೆ ವಿಷಲ್ ಸಹ ಮಧ್ಯದಲ್ಲಿ ಈಗ 2 ದಿವಸ 3 ದಿವಸ ಒಂದ್ಸರಿ ಚೆಕ್ ಮಾಡ್ಕೊಳ್ತಾ ಇರ್ಬೇಕು. ಅನ್ನ ಅಥವಾ ಬೇಳೆ ಈ ತರಕಾರಿ ಎಲ್ಲ ಬೇಯಿಸ್ಕೊಂತಾ ಇರ್ತೀವಲ್ಲ, ಆ ವಿಷಲ್ ಅಲ್ಲೆಲ್ಲ ಹೋಗ್ಬಿಟ್ಟು ಈ ಜೀರಿಗೆ ಎಲ್ಲ ಹಾಕಿರ್ತೀವಿ ನೋಡಿ, ಒಂದೊಂದ್ಸರಿ ನಾವೇನಾದ್ರು ಬೇಯಿಸ್ಕೋಬೇಕಾದ್ರೆ ಅದೆಲ್ಲ ಹೋಗಿ ಸಿಕ್ಕಾಕೊಂಡಿರುತ್ತೆ. ಮತ್ತೆ ಬೇಳೆದೇನಾದ್ರು ಸಿಪ್ಪೆ ಇದ್ರೆ ಸಿಕ್ಕಾಕೊಂಡಿರುತ್ತೆ. ಈ ತರ ಎಲ್ಲ ಚೆಕ್ ಮಾಡಿ ಒಂದ್ಸರಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ರೆ ಸೇಫ್ಟಿ. ಅದೊಂಥರ ನಮ್ಗೆ ಅಡಿಗೆ ಮನೇಲೆ ಅಲ್ಲೇ ಕುಕ್ಕರ್ ಹತ್ರ ನಿಂತು ಕೆಲಸ ಮಾಡ್ತಿರ್ತೀವಲ್ವಾ, ಯಾವ್ದೇ ರೀತಿಯ ಅಪಾಯ ಆಗ್ಬಾರ್ದು ಅನ್ನೋದಕ್ಕಷ್ಟೇ ಅವಾಗ ಕ್ಲೀನ್ ಮಾಡ್ಕೊಂತಿದ್ರೆ ನಮ್ಗೇನೆ ಒಳ್ಳೇದು. ನಾನು ರೆಕಾರ್ಡ್ ಮಾಡ್ತಾ ಚಿತ್ರಾನ್ನನೇ ರೆಡಿ ಆಗಿ ಹೋಗಿದೆ. ಅದ್ರ ಬಗ್ಗೆ ಹೇಳೇ ಇಲ್ಲ. ಚಿತ್ರಾನ್ನ ಅಷ್ಟೇ ಸಿಂಪಲ್ ಚಿತ್ರಾನ್ನ ಇದು. ನಿಂಬೆಹಣ್ಣಿನ ಚಿತ್ರಾನ್ನ, ಕಡಲೆಬೇಳೆ ಶೇಂಗಾ ಮತ್ತೆ ಸಾಸಿವೆ ಜೀರಿಗೆ ಎಲ್ಲ ಒಗ್ಗರಣೆ ಮಾಡ್ಕೊಂಡ್ಬಿಟ್ಟು ಕರಿಬೇವು ಸೊಪ್ಪು ಮತ್ತೆ ಮೆಣಸಿನಕಾಯಿ ಈರುಳ್ಳಿನ ಸಹ ಒಗ್ಗರಣೆ ಮಾಡ್ಕೊಂಡ್ಬಿಟ್ಟು ಅದೆಲ್ಲ ಫ್ರೈ ಆದ್ಮೇಲೆ
ಮತ್ತೆ ಉಪ್ಪು ಮತ್ತೆ ಸ್ವಲ್ಪ ಲೈಟ್ ಆಗಿ ಅರಿಶಿನ ಪುಡಿ ಹಾಕ್ಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ. ಇವಾಗ ಗ್ಯಾಸ್ ನ ಆಫ್ ಮಾಡ್ಬಿಟ್ಟು ನಿಂಬೆಹಣ್ಣ ಹಾಕೊಂತೀನಿ. ನಿಂಬೆಹಣ್ಣು ಯಾವಾಗ್ಲೂ ಅಷ್ಟೇ ನಾವು ಗ್ಯಾಸ್ ನ ಆಫ್ ಮಾಡಿದ್ಮೇಲೆನೆ ಯಾವ್ದಕ್ಕಾದ್ರೂ ಸೇರಿಸಬೇಕು. ಹಾಗೆ ಸ್ವಲ್ಪ ಐಟಮ್ಸ್ ಎಲ್ಲ ಬುಕ್ ಮಾಡೋದಿತ್ತು, ಬುಕ್ ಮಾಡಿದ್ದೆ, ಅದು ಸಹ ಎಲ್ಲ ಬಂದಿತ್ತು. ಅದನ್ನು ಸಹ ಈಗ ಜೋಡಿಸ್ಕೋಬೇಕೆಲ್ಲ. ಹಾಗೆ ಮ್ಯಾಗಿನೂ ಬೇಕು ಅಂತ ಹೇಳ್ತಾ ಇದ್ರು ಅಂತ ಮ್ಯಾಗಿನೂ ತರಿಸಿದ್ವಿ. ಮ್ಯಾಗಿ ಬಂದ ತಕ್ಷಣ ಕೇಳ್ಬೇಕಾ ಮಕ್ಕಳು, ಮಾಡ್ಕೊಡಿ ಅಂತಾನೆ ಹೇಳೋದ್ ಮೊದ್ಲವ್ರು. ಆಮೇಲೆ ಸ್ವಲ್ಪ ಮ್ಯಾಗಿನೂ ರೆಡಿ ಮಾಡ್ಕೊಟ್ಟೆ. ಇದಾಗಿತ್ತು ಫ್ರೆಂಡ್ ಇವತ್ತಿನ ಬೆಳಿಗ್ಗೆ ಮಾರ್ನಿಂಗ್ ಈ ತರ ರೊಟೀನ್ ಇಷ್ಟಿತ್ತು. ಮಧ್ಯಾಹ್ನ ಮತ್ತೆ ಸ್ವಲ್ಪ ಟೊಮೊಟೊ ಚಟ್ನಿ ಮಾಡ್ಕೋಬೇಕಾಗಿತ್ತು. ಒಂದೇ ತರ ಸಾರು ತಿಂದು ತಿಂದು ಬೇಜಾರಾಗಿದ್ರೆ ಈ ತರ ಟೊಮೊಟೊ ಚಟ್ನಿ ಒಂದ್ಸಲಿ ಟ್ರೈ ಮಾಡಿ. ಬಾಯಿ ಅಂತೂ ತುಂಬಾನೇ ನಿಮ್ಗೆ ಚೆನ್ನಾಗಾಗುತ್ತೆ ತಿನ್ನೋದಕ್ಕೆ. ಬಾಯಿ ತಿಂತಾ ಇದ್ರೆ ಬಾಯಿ ಈಗ ಜ್ವರ ಬಂದಾಗ ಅಥವಾ ಕೆಮ್ಮು ಶೀತ ಇಲ್ಲ ಆದಾಗ ಬಾಯಿ ಒಂಥರ ಸೆಪ್ಪೆ ಸೆಪ್ಪೆ ಆಗಿರುತ್ತೆ ನೋಡಿ, ಆವಾಗ ಈ ರೀತಿ ಒಂದು ಟೊಮೊಟೊ ಚಟ್ನಿ ಮಾಡಿ. ಇದ್ರ ಮುಂದೆ ನಿಮ್ಗೆ ಯಾವ ಸಾರು ಬೇಡಪ್ಪ ಅನ್ಸುತ್ತೆ, ಅಷ್ಟು ಟೇಸ್ಟಿ ಆಗಿರುತ್ತೆ ಇದು. ಇದು ಅನ್ನ ಮತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ, ಆಮೇಲೆ ದೋಸೆಗೂ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಮುದ್ದೆಗೆ, ರಾಗಿ ಮುದ್ದೆಗೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂತಾ ಇದ್ರಂತೂ ತುಂಬಾನೇ ಚೆನ್ನಾಗಿರುತ್ತೆ. ಟೊಮೊಟೊ ಚಟ್ನಿ ಮಾಡೋದಕ್ಕೆ ನಾನು 6 ಟೊಮೊಟೊ ತಗೊಂಡಿದ್ದೀನಿ. ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದೀನಿ. ಇದಕ್ಕೆ ಜಾಸ್ತಿ ಕೊತ್ತಂಬರಿ ಸೊಪ್ಪು ಹಾಕ್ಬಾರ್ದು, ಅವಾಗ ಫ್ಲೇವರ್ ಎಲ್ಲ ಕೊತ್ತಂಬರಿ ಸೊಪ್ಪಿಂದ ಬರುತ್ತೆ. ಸ್ವಲ್ಪ ಹಾಕ್ಬೇಕು ಟೇಸ್ಟಿಗೆ. ಇಲ್ಲ ಅಂದ್ರೂ ಪರವಾಗಿಲ್ಲ, ಹಾಕ್ಲೇಬೇಕು ಅಂತ ಏನಿಲ್ಲ. ಮತ್ತೆ ಜೀರಿಗೆ, ಇದಕ್ಕೆ ಜೀರಿಗೆ ಬೆಳ್ಳುಳ್ಳಿ ಮೇಯ್ನು. ನಮ್ಮನೇಲಂತೂ ಇದು ತುಂಬಾನೇ ಫೇವ್ರೆಟ್ ಚಟ್ನಿ ಅಂತಾನೆ ಹೇಳ್ಬೋದು. ಮತ್ತೆ ನಮ್ಗೆ ತುಂಬಾ ಈಸಿಯಾಗಿ ಮಾಡುವಂತ ಚಟ್ನಿ ಇದು. ಏನಾರೋ ಸಾಂಬಾರ್ ಇಲ್ಲಪ್ಪ ಅಂದ್ರೆ, ಸಾಂಬಾರ್ ಮಾಡ್ಬೇಕು ತುಂಬಾ ಟೈಮ್ ಆಗುತ್ತೆ, ಹೊಟ್ಟೆ ಹಶ್ವಾಗಿರುತ್ತೆ, ಮಾಡೋ ತನಕ ತಡ್ಕೊಳಕ್ ಆಗಲ್ಲ ಅಂದ್ರೆ ಒಂದ್ ಕಡೆ ಅಕ್ಕಿ ಇಟ್ಬಿಟ್ಟು ನೀವು ಟೊಮೊಟೊ ಹೆಚ್ಕೊಂಡು ಟೊಮೊಟೊ ಫ್ರೈ ಆಗಿ ಅಷ್ಟೊತ್ತಿಗೆ ಆ ಕಡೆ ಅನ್ನನೂ ಸಹ ವಿಷಲ್ ಹೊಡೆದು ಕೂಗಿರುತ್ತೆ. ಅದ್ ತಣ್ಣಗಾಗೋದ್ರೊಳಗೆ ಈ ಚಟ್ನಿ ಎಲ್ಲ ನೀವು ಟೊಮೊಟೊ ಹುರಿದ್ಬಿಟ್ಟು ಚಟ್ನಿ ರುಬ್ಬಿಟ್ಕೊಂಡ್ರೆ ಪಟಾ ಪಟನಂಗೆ ಒಂದ್ ಅನ್ನ ಚಟ್ನಿ ರೆಡಿ ಆಗುತ್ತೆ. ಊಟ ಮಾಡೋದಕ್ಕಂತೂ ಇನ್ನೂ ಚೆನ್ನಾಗೂ ಸಹ ಇರುತ್ತೆ. ಸಾಂಬಾರಲ್ಲಿ ತಿನ್ನೋದಕ್ಕಿಂತ ಇದ್ರಲ್ಲಿ ಸ್ವಲ್ಪ ಅನ್ನನ ಜಾಸ್ತಿನೇ ತಿಂತೀವಿ ಅಂತಾನೆ ಹೇಳ್ಬೋದು. ಟೊಮೊಟೊ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ, ದಪ್ಪ ದಪ್ಪನೇ ಕಟ್ ಮಾಡಿದೀನಿ ನಾನು ಇದನ್ನ. ಮತ್ತೆ ಈಗ ಫ್ರೈ ಮಾಡ್ಬೇಕು, ಅದಕ್ಕೋಸ್ಕರ ದಪ್ಪನೇ ಕಟ್ ಮಾಡಿದೀನಿ. ಆಮೇಲೆ ನೆಕ್ಸ್ಟ್ ಗ್ಯಾಸ್ ಮೇಲೆ ಒಂದು ಬಾಂಡ್ಲಿ ಇಟ್ಬಿಟ್ಟು ಫಸ್ಟ್ ಟೊಮೊಟೊ ಹಾಕ್ಬಿಡ್ತೀನಿ. ಟೊಮೊಟೊ ತೊಳೆದು ಹೆಚ್ಚಿರ್ತೀವಲ್ವಾ, ಮತ್ತೆ ಅದರಲ್ಲೂ ಸಹ ಟೊಮೊಟೊ ಒಳಗೂ ಸ್ವಲ್ಪ ನೀರಿನ ಅಂಶ ಇರುತ್ತಲ್ವಾ, ಹಾಗಾಗಿ ಫಸ್ಟ್ ಟೊಮೊಟೊ ಹಾಕ್ಬಿಟ್ಟು ಹಾಗೆ ಒಂದ್ 2 ನಿಮಿಷ ಇದನ್ನ ಹಂಗೆ ಫ್ರೈ ಮಾಡ್ಕೊಳ್ತೀನಿ. ಚೆನ್ನಾಗಿ ಇದು ಸ್ವಲ್ಪ ನೀರಿನ ಅಂಶ ಎಲ್ಲ ಹೋಯ್ತು ಅಂದಾಗ ಸ್ವಲ್ಪ ಒಂದ್ 2 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಮತ್ತೆ ಫ್ರೈ ಮಾಡ್ಕೋಬೇಕು. ಅವಾಗ ಅದು ಚೆನ್ನಾಗಿ ರೋಸ್ಟ್ ಆಗ್ಬೇಕು, ಒಳ್ಳೆ ಫ್ಲೇವರ್ ಬರುತ್ತೆ ಒಂದ್ ಘಮ. ಅವಾಗ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಕಪ್ಪಗೆ ರೋಸ್ಟ್ ಆಗ್ಬೇಕಿದು, ಅಲ್ಲೇ ತನಕ ಫ್ರೈ ಮಾಡ್ಕೋಬೇಕು. ಎಣ್ಣೆ ಹಾಕ್ತಿರು ಸಹ ಹಾಗೇನು ರೋಸ್ಟ್ ಮಾಡ್ಕೋಬಹುದು. ಈ ಟೊಮೊಟೊ ಚಟ್ನಿನ ನೀವು ಆಚೆ ಏನಾದ್ರು ಹೋಗ್ತಿರ್ತೀವಲ್ಲ ನಾವು, ಅಥವಾ ಪಿಕ್ನಿಕ್ ಈ ತರ ಈ ಟೂರ್ ಗಳೆಲ್ಲ ಹೋದಾಗ ನಮ್ಗೆ ಆಚೆ ಹೊರಗಡೆ ಊಟಗಳು ಸೆಟ್ ಆಗಲ್ಲ ಅಂದಾಗ ಇದನ್ನ ಮಾಡ್ಬಿಟ್ಟು ಸಹ ನಾವು ತಗೊಂಡ್ ಹೋಗ್ಬೋದು. 2 ರಿಂದ 3 ದಿವಸ ಆರಾಮಾಗಿ ಕ್ಯಾರಿ ಮಾಡ್ಬೋದು ಇದನ್ನ. ಟೊಮೊಟೊನ ಅವಾಗ ಇನ್ನು ಚೆನ್ನಾಗಿ ರೋಸ್ಟ್ ಮಾಡ್ಬೇಕಾಗುತ್ತೆ. ಕೊತ್ತಂಬರಿ ಸೊಪ್ಪಲ್ಲಿ ನೀರ್ ಏನಾರ ಇರೋಂಥದ್ದೆಲ್ಲ ಚೆನ್ನಾಗಿ ಸೋರ್ಸ್ಬಿಟ್ಟು ನಾವು ರುಬ್ಬಿ ತಗೊಂಡ್ ಹೋಗ್ಬಿಟ್ರೆ ಆರಾಮಾಗಿ ಒಂದ್ 4-5 ದಿವಸ ಇದನ್ನ ಇಟ್ಕೊಂಡು ತಿಂದ್ ಬರ್ಬೋದು. ಈಗ ಆಚೆ ಕಡೆ ಮಕ್ಳು ಇರ್ತಾರೆ, ಹಾಸ್ಟೆಲ್ ಎಲ್ಲ ಇರ್ತಾರಲ್ವಾ ಹೊರಗಡೆ ಮಕ್ಳಿಗೆ, ಅವ್ರಿಗೂ ನಾವೇನಾದ್ರು ರೆಡಿ ಮಾಡಿ ಕಳಿಸ್ಬೋದು ಇದನ್ನ. ಅವ್ರಿಗೂ ಮಧ್ಯ ಮಧ್ಯ ಅಲ್ಲಿ ಏನಾದ್ರು ಅಲ್ಲೇ ಊಟದ ಜೊತೆ ಸ್ವಲ್ಪ ಟೇಸ್ಟ್ ಇದು ಒಂಥರ ಉಪ್ಪಿನಕಾಯಿ ತರ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇವಾಗ ನೋಡಿ ನೀರೆಲ್ಲ ಪೂರ್ತಿಯಾಗಿ ಹೋಗ್ತಾ ಇದೆ. ಇದು ಪೂರ್ತಿಯಾಗಿ ನೀರು ಡ್ರೈ ಆದ್ಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ರೋಸ್ಟ್ ಮಾಡ್ಕೊಳ್ತೀನಿ. ನಮ್ಮನೇಲಂತೂ ನಮ್ಮ ಜಾಹ್ನವಿಗೆ ಇದು ತುಂಬಾನೇ ಫೇವ್ರೆಟ್ ಚಟ್ನಿ ಅಂತಾನೆ ಹೇಳ್ಬೋದು. ಇದೊಂದ್ ಚಟ್ನಿ ಮಾಡ್ಕೊಟ್ರೆ ಸಾಕವಳು ಇದ್ರ ಎಲ್ಲದಕ್ಕೂ ಇದ್ರಲ್ಲೇ ಕಲ್ಸ್ಕೊಂಡ್ ತಿನ್ಬಿಡ್ತಾಳೆ. ಚಪಾತಿ ಕೊಟ್ರು ತಿಂತಾಳೆ, ರೊಟ್ಟಿ ಚಪಾತಿ ಮುದ್ದೆ ಅನ್ನ ಎಲ್ಲಾಂದ್ರೂ ಇದನ್ನ ಹಾಕೊಂಡ್ ತಿಂತಾಳೆ. ಅವಳಿಗೆ ತುಂಬಾನೇ ಇಷ್ಟ ಆಗುತ್ತೆ. ಮತ್ತೆ ಇದನ್ನ ಟೊಮೊಟೊ ರೇಟ್ ಕಮ್ಮಿ ಇದ್ದಾಗ ಆರಾಮ ನೀವು ಮಾಡಿ ಸ್ಟೋರ್ ಮಾಡಿ ಇಟ್ಕೋಬಹುದು. ಒಂದು ಗಾಜಿನ ಬಟ್ಲಿಗೆ ಹಾಕಿ ಫ್ರಿಜ್ ಅಲ್ಲಿ ಇಟ್ಕೊಂಡ್ರೆ ಆರಾಮಾಗಿ ಇದನ್ನ ಉಪ್ಪಿನಕಾಯಿ ತರ ನೆಂಚ್ಕೊಳೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಮೊಸರು ಜೊತೆ ಹಾಕೊಂಡು ಸಹ ತಿನ್ಬೋದು ಇದನ್ನ. ಹಾಗೆ ಜೊತೆಗೆ ಒಂದ್ ಸೈಡ್ ಅಲ್ಲಿ ಮುದ್ದೆ ಮಾಡೋದಕ್ಕೆ ಮುದ್ದೆಗೂ ಸಹ ಇಟ್ಟಿದ್ದೀನಿ. ಪಟ ಪಟ 2 ಗ್ಯಾಸ್ನು ಫುಲ್ ಬಿಸಿ ಮಾಡ್ಬಿಡ್ಬೇಕು ನಾವು, ಬೇಗ ಅಡಿಗೆ ಮನೇಲಿ ಕೆಲಸ ಆಗ್ಬೇಕು, ಬೇಗ ಮತ್ತೆ ಈಚೆ ಬಂದು ನಾವು ಬೇರೆ ಕೆಲಸಗಳನ್ನ ಮಾಡ್ಕೋಬೇಕು. ಆದ್ರೆ ಅಟ್ ಎ ಟೈಮ್ ಆ ಕಡೆ ಒಂದ್ ಏನಾದ್ರು ಮಾಡ್ತಾ ಇದ್ರೆ ಈ ಕಡೆ ಒಂದ್ ಏನಾದ್ರು ಮಾಡಕ್ ಇಟ್ಬಿಡ್ಬೇಕು. ಒಂದ್ ಕಡೆ ಮುದ್ದೆನೂ ಹಾಕ್ತಾ ಇದೆ. ಟೊಮೊಟೊ ಇವಾಗ ಪೂರ್ತಿಯಾಗಿ ಫ್ರೈ ಆದ್ಮೇಲೆ ತೋರಿಸ್ತಾ ಇದೀನಿ ನೋಡಿ, ಈ ತರ ಚೆನ್ನಾಗಿ ಸಾಫ್ಟ್ ಆಗಿ ಫ್ರೈ ಆಗ್ಬೇಕು. ಮತ್ತೆ ಅದು ನೀರಿನ ಅಂಶ ಎಲ್ಲ ಹೋಗಿ ಒಂದ್ ಒಳ್ಳೆ ಫ್ಲೇವರ್ ಬರ್ಬೇಕು. ಆ ತರ ರೋಸ್ಟ್ ಮಾಡ್ಕೊಂಡ್ರೆ ಚಟ್ನಿ ಬೇಗ ಹಾಳಾಗೋದಿಲ್ಲ, ತಿನ್ನೋದಕ್ಕೆ ಟೇಸ್ಟ್ ಸಹ ಚೆನ್ನಾಗಿರುತ್ತೆ. ಇದು ತಣ್ಣಗಾಗೋದ್ರೊಳಗೆ ಒಂದು ಮಿಕ್ಸಿ ಜಾರ್ನ ತಗೊಂಡು ಮಿಕ್ಸಿ ಜಾರಿಗೆ ಸ್ವಲ್ಪ ಈಗ ಮತ್ತೆ ಜೀರಿಗೆ ಮತ್ತೆ ಬೆಳ್ಳುಳ್ಳಿಯನ್ನ ಹಾಕೊಳ್ತಾ ಇದ್ದೀನಿ. ಫಸ್ಟ್ ಬೆಳ್ಳುಳ್ಳಿ ಮತ್ತೆ ಜೀರಿಗೆನ ಹಾಕ್ಬಿಟ್ಟು ಒಂದ್ ರೌಂಡ್ ಹೊಡಿಬೇಕು. ಅವಾಗ ಅದು ಬೇಗ ಇದು ಬೆಳ್ಳುಳ್ಳಿ ಮತ್ತೆ ಜೀರಿಗೆ ನುಣ್ಣಗಾಗುತ್ತೆ. ಒಂದೇ ಸರಿ ನಾವೆಲ್ಲ ಹಾಕ್ಬಿಟ್ವಿ ಅಂದ್ರೆ ಜೀರಿಗೆ ಎಲ್ಲ ಬ್ಲೇಡಿಗೆ ಸಿಗೋದೇ ಇಲ್ಲ. ಅವಾಗ ಟೊಮೊಟೊ ಬೇಗ ನುಣ್ಣಗಾಗುತ್ತೆ, ಜೀರಿಗೆ ಎಲ್ಲ ಹಾಗೆ ಇದ್ಬಿಡುತ್ತೆ. ಯಾವ್ದೇನ ರುಬ್ಬೇಕು ಅಂದ್ರೆ ನಾವು ಈ ತರ ಎಲ್ಲ ಚಿಕ್ಕ ಐಟಮ್ ಏನಿರುತ್ತೆ ನೋಡಿ, ಫಸ್ಟ್ ಅದನ್ನ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಒಂದ್ ರೌಂಡ್ ಹೊಡ್ಬಿಟ್ಟು ಆಮೇಲೆ ಮಿಕ್ಕಿರೋದ ಹಾಕೊಂಡ್ ಮಾಡಿದಾಗ ಚೆನ್ನಾಗಿರುತ್ತೆ. ನಾನಿಲ್ಲಿ ತಗೊಂಡಿರೋದು ನಾಟಿ ಬೆಳ್ಳುಳ್ಳಿ, ಚಿಕ್ಕ ಚಿಕ್ಕದಾಗಿ ಕಾಣ್ತಾ ಇದೆ, ಅದಕ್ಕೆ ಇದು ಊರಿಂದ ತಗೊಂಡ್ ಬಂದಿದ್ ನಾನು. ಇದು ಫ್ಲೇವರ್ ತುಂಬಾನೇ ಚೆನ್ನಾಗಿರುತ್ತೆ. ಈಗ ಜೀರಿಗೆ ಬೆಳ್ಳುಳ್ಳಿ ಸ್ವಲ್ಪ ಸಾಫ್ಟ್ ಸ್ವಲ್ಪ ತರ್ತರಿಯಾಗಿ ರುಬ್ಬಿಟ್ಟು ಅದಕ್ಕೆ ಟೊಮೊಟೊ ಹಾಕೊಳ್ತಾ ಇದೀನಿ.
ಪೂರ್ತಿಯಾಗಿ ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಅದಕ್ಕೆ ಚಿಲ್ಲಿ ಪೌಡ್ರು ಒಂದು 6 ಟೊಮೊಟೊ ತಗೊಂಡಿದ್ದೆ ಅಲ್ವಾ, ಅದಕ್ಕೀಗ ಒಂದು 2 ಚಮಚ ಚಿಲ್ಲಿ ಪೌಡರ್ನ ಹಾಕೊಳ್ತಾ ಇದ್ದೀನಿ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇದನ್ನ ಒಂದ್ ರವಂಡ್ ಹೊಡ್ಕೊಂಡ್ರೆ ಆಯ್ತು. ಇದನ್ನ ನಿಮ್ಗೆ ತುಂಬಾ ಸಾಫ್ಟ್ ಆಗಿ ನೈಸ್ ಬೇಕು ಅಂದ್ರೆ ಆ ತರ ರುಬ್ಕೋಬಹುದು. ಇಲ್ಲ ಸ್ವಲ್ಪ ತರ್ತರಿಯಾಗಿ ಬೇಕು ಅಂದ್ರೆ ಹಾಗೆ ತರ್ತರಿಯಾಗಾದ್ರೂ ರುಬ್ಕೋಬಹುದು. ಫೈನಲಿ ಚಟ್ನಿ ರೆಡಿ ಆಯ್ತು. ಚಟ್ನಿ ಸಿಂಪಲ್ ಆಗಿ ಒಂದ್ ನಿಮಿಷ ಮಾಡುವಂತ ವಿಡಿಯೋ ಆಗಿರುತ್ತೆ ಅಂತಾನೆ ಆಗುತ್ತೆ ಅನ್ಸುತ್ತೆ. ಬಟ್ ನಾನು ಜಾಸ್ತಿ ಲೆಂತಿಯಾಗಿ ತೋರಿಸ್ತೆ ಅಂತ ಏನಾದ್ರು ನಿಮ್ಗೆ ಅನ್ಸಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ನನಗೆ ಇದನ್ನ ಬಿಸಿ ಅನ್ನದ ಜೊತೆ ತಿನ್ನೋದಕ್ಕೆ ಇಷ್ಟ, ಹಾಗಾಗಿ ನಾನು ಅನ್ನಕ್ಕೆ ಚಟ್ನಿ ಹಾಕೊಂಡ್ಬಿಟ್ಟು ಸ್ವಲ್ಪ ತುಪ್ಪ ಹಾಕೊಂಡು ತಿಂತಾ ಇದ್ದೀನಿ. ಊರಿಂದ ನಮ್ಮ ಅಕ್ಕ ಬಂದಿದ್ದಾರೆ, ಹಾಗೆ ಮಾವಿನ ಹಣ್ಣ ತಂದಿದ್ರು. ನನಗಂತೂ ಮಾವಿನ ಹಣ್ಣು ಅಂದ್ರೆ ತುಂಬಾನೇ ಇಷ್ಟ ಕಣ್ರಿ. ಮಾವಿನ ಹಣ್ಣು ಮತ್ತೆ ಹಲಸಿನ ಹಣ್ಣು ಸೀಸನ್ ಅಲ್ಲಿ ನಾನು ಎರಡನ್ನೂ ಸಹ ಮಿಸ್ ಮಾಡ್ಕೊಳೋದೇ ಇಲ್ಲ. ಎಷ್ಟು ಅದು ರೇಟ್ ಎಷ್ಟೇ ಆಗಿದ್ರು ಪರವಾಗಿಲ್ಲ, ನಾನು ಮಿಸ್ ಮಾಡದೆ ತಿಂತೀನಿ. ಅದ್ರಲ್ಲಿ ನನಗೆ ಇಲ್ಲಿ ಸಿಟಿಯಲ್ಲಿ ಸಿಗುತ್ತಲ್ವಾ ಆ ತರ ಎಲ್ಲ ಮಾವಿನ ಹಣ್ಣು ನನ್ಗೆ ಇಷ್ಟ ಆಗಲ್ಲ. ಊರಿನ ಮಾವಿನ ಹಣ್ಣು ಅಂದ್ರೆ ನನಗೆ ತುಂಬಾನೇ ಇಷ್ಟ. ಇದು ನಮ್ಮ ಅಪ್ಪಾಜಿಯವರ ತೋಟದ್ದು. ಇದ್ರ ಬಿಡೋದು 2 ವರ್ಷಕ್ಕೊಂದ್ಸರಿ ಬಿಡುತ್ತೆ. ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಇದಕ್ಕೆ ನಾವ್ ಯಾವುದೇ ರೀತಿಯ ಪೌಡರ್ ಅನ್ನ ಹಾಕ್ದೆ ಹಾಗೆ ನ್ಯಾಚುರಲ್ ಆಗಿ ಕಿತ್ತು ತಂದು ಇಟ್ಟು ಬಿಡ್ತೀವಿ. ಅದೇ ಹಣ್ಣಾಗುತ್ತೆ. ತಿನ್ನೋದಕ್ಕಂತೂ ತುಂಬಾನೇ ಇಷ್ಟ ಆಗುತ್ತೆ. ಇವಾಗ ನೋಡಿ ಲೈಟ್ ಆಗಿ ಹಣ್ಣು ಆಗ್ತಾ ಬರ್ತಾ ಇದೆ. ಅದು ಅಲ್ಲಿಂದ ಇಲ್ಲಿ ಜರ್ನಿ ಮಾಡಿ ಬರೋ ಅಷ್ಟರಲ್ಲಿ ಸ್ವಲ್ಪ ಅದು ಬಸ್ಸಲ್ಲೇ ಕಟ್ಕೊಂಡ್ ತಗೊಂಬಂದಿರ್ತಾರಲ್ವಾ, ಅದೇ ಹೀಟಿಗೆನೆ ಸ್ವಲ್ಪ ಸಾಫ್ಟ್ ಆಗಿತ್ತು. ಹಾಗೆ ಅದಕ್ಕೆ ನಾನು ಹುಡುಕ್ತಾ ಇದ್ದೆ, ಯಾವ್ದಾದ್ರು ಹಣ್ಣಾಗಿದ್ರೆ ಕಟ್ ಮಾಡ್ಕೊಂಡು ತಿನ್ನೋಣ ಅಂತ ಹಾಗೆ ಹುಡುಕ್ತಾ ಇದ್ದೆ. ಯಾರೇ ಹೆಣ್ಮಕ್ಳಿಗಾಗಿ ಅವ್ರ ಮನೆಯಿಂದ ಏನೇ ತಂದ್ರುನು ಒಂದು ಖುಷಿ ಇರುತ್ತಲ್ವಾ. ಅದು ಅವ್ರು ಹುಟ್ಟಿ ಬೆಳೆದ ಮನೆಯಿಂದ ಅದು ತಂದ್ರಂತೂ ಅವ್ರಿಗೆ ಆ ನೆನಪುಗಳಂತೂ ಇದ್ದೇ ಇರುತ್ತೆ. ಅಲ್ಲಿ ಹುಟ್ಟಿದ್ದು ಬೆಳೆದಿದ್ದು ಮತ್ತೆ ಅಲ್ಲಿಂದ ತಂದಿದ್ದು ಅಂದ್ರೆ ಏನೋ ಒಂಥರ ಖುಷಿ ಅಲ್ವಾ. ಹಾಗೆ ನನಗೂನು ಆಗ್ತಾ ಇತ್ತು. ಅದೊಂದು ಬೆಲೆ ಬಾಳೋ ವಸ್ತು ಆಗಿರ್ಬೋದು ಅಥವಾ ಒಂದು ಹಣ್ಣು ಆಗಿರ್ಬೋದು, ಒಂದು ಕಾಯಿ ಆಗಿರ್ಬೋದು, ಏನೇ ಆಗಿದ್ರುನು ಆ ಪ್ರೀತಿನೇ ಬೇರೆ ತರಾನೇ ಅಲ್ವಾ. ಹಾಗೆ ನಿಮ್ಮ ಊರುಗಳಿಂದ ನಿಮ್ಗೆ ಏನೇನೆಲ್ಲ ಬಂತು, ನಿಮ್ಮ ಊರಿಂದ ನಿಮ್ಗೆ ನಿಮ್ಮ ಮನೆಯವರು ಯಾರ್ಯಾರು ಬಂದಿದ್ರು ಅಂತ ಯಾರಾದ್ರೂ ರೀಸೆಂಟ್ ಆಗಿ ಬಂದಿದ್ರೆ ನನಗೆ ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಫ್ರೆಂಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಇವತ್ತಿನ ಒಗಟು ಏನಪ್ಪಾ ಅಂದ್ರೆ ಒಗಟು ನಂಬರ್ 4. ಇವತ್ತಿನ ಒಗಟು ಸಾಗರ ಪುತ್ರ ಸಾರಿನ ಮಿತ್ರ. ಸಾಗರಕ್ಕೆ ಇವರು ಪುತ್ರ ಆಗಿರ್ತಾರೆ, ಸಾರಿಗೆ ಮಿತ್ರ ಆಗಿರ್ತಾರೆ. ಇದಂತೂ ನಮ್ಮ ಹೆಣ್ಮಕ್ಳಿಗೆ ಬೇಕೇ ಬೇಕು. ಎಲ್ಲಪ್ಪ ಅಂದ್ರೆ ಅಡಿಗೆ ಮನೆಯಲ್ಲಿ. ಗೆಸ್ ಮಾಡಿ, ಕಮೆಂಟ್ ಮಾಡಿ.